ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ಮೊನ್ನೆ ಶನಿವಾರ ದಿವಸ ಯಾರೋ ಒಬ್ಬರು ಕಾಲ್ ಮಾಡಿ ಕೇಳಿದ್ರು, ನಾನು ಮಂತ್ರ ಜಪ ಮಾಡಲಿಕ್ಕೆ ಹೋದರೆ ಮಾಡೋಕ್ಕೆ ಆಗ್ತಿಲ್ಲ ಅಂತ ಹೇಳಿ. ಕೆಲವರು ನಾನು ಕೆಲಸ ಶುರು ಮಾಡಿಬಿಡ್ತೀನಿ ಮುಂದುವರ್ಸೋಕ್ಕಾಗ್ತಿಲ್ಲ ಅಂತ ಕೇಳ್ತಾರೆ. ಕೆಲವು ಓದೋಕ್ಕೆ ಅಂತ ಕೂತ್ಕೋತಾರೆ, ಓದೋಕ್ಕೆ ಶುರು ಮಾಡ್ತಾರೆ, ಓದೋಕ್ಕಾಗ್ತಿಲ್ಲ, ಮುಂದಿನ ಪೇಜ್ಗೆ ಹೋಗೋಕ್ಕಾಗ್ತಿಲ್ಲ. ಕೆಲವು ಬಿಸ್ನೆಸ್ ಮಾಡಬೇಕು ಅಂತೇಳಿ ಶುರು ಮಾಡ್ತಾರೆ, ಅಂಗಡಿಗೆ ಹೋಗಿ ಕೂತ್ಕೋತಾರೆ ಬಿಸ್ನೆಸ್ ಶುರು ಮಾಡೋಕ್ಕೆ ಅಂತ, ಯಾಕೋ ಮನಸ್ಸೇ ಬರ್ತಿಲ್ಲ ಅಂತ ಮನೆಗೆ ಬಂದುಬಿಡ್ತಾರೆ. ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ಹೋಗ್ತಾರೆ, ಕೆಲ್ಸಕ್ಕೆ ಹೋದ್ಮೇಲೆ ಅಲ್ಲೇನೋ ಒಂಥರ ಮಂಕ್ ಬಡ್ದಂಗೆ ಆಗುತ್ತೆ, ಮಂಕ್ ಥರ ಕೂತಿರ್ತಾರೆ, ಬಾಸ್ ಬೈತಾರೆ, ಕೆಲಸನೇ ಮಾಡ್ತೀವಲ್ಲ ನೀನು ಅಂತೇಳಿ. ಇನ್ನೆಲ್ಲಕ್ಕಿಂತ ಹೆಚ್ಚಾಗಿ ಏನೋ ಒಂದು ಯಾತ್ರೆ ಮಾಡಬೇಕು ಅಂತ ಹೋಗ್ತೀನಿ, ಯಾವುದೋ ದೇವಸ್ಥಾನಕ್ಕೆ ಕುಲದೇವ್ರಿಗೆ ಹೋಗ್ಬೇಕು ಅಂತ ಹೋಗ್ತೀನಿ, ಇದುವರೆಗೂ ಕುಲದೇವ್ರಿಗೆ ಹೋಗೋಕ್ಕಾಗ್ತಿಲ್ಲ. ಗೊತ್ತು ಯಾರು ನನ್ನ ಹೆಂಡದೇವರು, ನಮ್ಮ ಮನೆ ಹೆಂಡದೇವರು ಅಂತ, ಹೋಗೋಕ್ಕೆ ಆಗ್ತಿಲ್ಲ. ನಮ್ಮ ಗಂಡೇವ್ರು ಯಾವುದು ಅಂತ ಗೊತ್ತು, ಹೋಗೋಕ್ಕೆ ಆಗ್ತಿಲ್ಲ. ಇಲ್ಲೊಂದು 20 ಕಿಲೋಮೀಟ್ರ್ ಅಷ್ಟೇ, ಹೋಗೋಕ್ಕೆ ಆಗ್ತಿಲ್ಲ ನಮ್ಮ ದೇವಸ್ಥಾನಕ್ಕೆ, ನಮ್ಮ ಕುಲದೇವರಿಗೆ. ಈ ಥರ ಗೊತ್ತಿದ್ದು ನಾವು ಮುಗ್ಸೋಕ್ಕಾಗ್ತಿಲ್ಲ, ಗೊತ್ತಿದ್ದು ಪ್ರಾರಂಭ ಮಾಡೋಕ್ಕಾಗ್ತಿಲ್ಲ, ಗೊತ್ತಿದೆ ಆದರೆ ಮುಂದುವರ್ಸ್ಕೊಂಡು ಹೋಗಿ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ. ಅದು ಕೆಲಸ ಇರ್ಬೋದು, ವ್ಯಾಪಾರನೇ ಇರ್ಬೋದು, ವಿದ್ಯಾಭ್ಯಾಸನೇ ಇರ್ಬೋದು, ಜಪ ತಪಗಳೇ ಇರ್ಬೋದು, ನಮ್ಮ ಮನೆ ದೇವರು, ಹೆಣ್ದೇವರು, ನಮ್ಮ ಕುಲದೇವರು, ಗಂಡದೇವರು ಅಂತ ಹೋಗಬೇಕು ಅಂತ ಅನಿಸುತ್ತೆ, ಹೋಗೋಕ್ಕೆ ಆಗ್ತಿಲ್ಲ. ಏನೋ ಒಂದು ತಡೀತಾ ಇದೆ, ಏನೋ ಒಂದು ಆಗ್ತಿದೆ ನನಗೆ. ದಿನ ಕೂತ್ಕೊಂಡು ಧ್ಯಾನ ಮಾಡ್ತಿದ್ದೆ, ಇವಾಗ ಧ್ಯಾನ ಮಾಡೋಕ್ಕೆ ಆಗ್ತಿಲ್ಲ, ಮೆಡಿಟೇಷನ್ ಮಾಡೋಕ್ಕೆ ಆಗ್ತಿಲ್ಲ. ದಿನ ಅರ್ಧ ಮುಕ್ಕಾಲು ಗಂಟೆ ಜಪ ಮಾಡ್ತಾಯಿದ್ದೆ, ಈಗ ಜಪ ಮಾಡೋಕ್ಕೆ ಆಗ್ತಾಯಿಲ್ಲ. ದಿನ ಭಾಳ ನಗ್ನಗ್ತಾ ಭಾಳ ಉತ್ಸಾಹದಿಂದ, ಭಾಳ ಆನಂದದಿಂದ ಅಂಗಡಿ ಬೀಗ ತೆಗೆದು ವ್ಯಾಪಾರ ಮಾಡ್ತಿದ್ದೆ, ಈಗ ನನ್ನ ಅಂಗಡಿಗೆ ಹೋಗೋಕ್ಕೆ ಮನಸ್ಸಿಲ್ಲ, ಹುಡುಗರಿಗೆ ಬಿಟ್ಬಿಟ್ಟಿದ್ದೀನಿ, ಮಾರಾಟ ಮಾಡ್ರಪ್ಪ, ಅಂಗಡಿ ನೋಡ್ಕೊಳ್ರಪ್ಪ ಅಂತ. ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ಕೆಲಸ ಮಾಡಿಬಿಡ್ತಿದ್ದೆ, ಯಾಕೋ ಈಗ ಆಫೀಸ್ಗೆ ಹೋದರೆ ತೂಕಡಿಕೆ ಬರುತ್ತೆ, ಕೆಲಸದ ಮನಸ್ಸಿಲ್ಲ, ಆಸಕ್ತಿ ಇಲ್ಲ, ಏನೋ ಒಂದು ರೀತಿ ಆರಾಮಾಗಿರ್ತೀನಿ, ಮಂಕ್ ಬಡ್ದಂಗೆ ಇರ್ತೀನಿ, ಒಂಥರ ಆಗ್ತಾ ಇರ್ತದೆ, ಸುಮ್ಮನಿರ್ತೀನಿ. ಪೂಜೆ ಮಾಡಬೇಕು ಅಂತ ಒಂದು ವಾರದ ದಿನ ಪೂಜೆ ಮಾಡಿದೆ, ನೆಕ್ಸ್ಟ್ ಡೇಗೆ ದೀಪ ಹಚ್ಚೋಕ್ಕೂ ಮನಸ್ಸಿಲ್ಲ, ದೇವ್ರ ಮನೆ ಒಳಗೆ ಹೋಗೋಕ್ಕೂ ಕೂಡ ಮನಸ್ಸು ಬರ್ತಿಲ್ಲ, ಯಾಕೋ ಗೊತ್ತಿಲ್ಲ. ಈ ಥರ ಒಂದು ಬಗೆಹರಿಸೋಕ್ಕೆ ಆಗದೆ ಇರೋದು. ಇಂಥದಕ್ಕೆಲ್ಲ ಯಾವ್ದಾದ್ರು ಇಂಜೆಕ್ಷನು, ಟಾನಿಕ್ಕು, ಮಾತ್ರೆ ಇದೆಯಾ ನೀವು ಹೇಳಿ? ಜಪ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ ಯಾವುದೋ ಟ್ಯಾಬ್ಲೆಟ್ ತೊಗೊಂಡ್ರೆ ಜಪ ಮಾಡೋಕ್ಕಾಗತ್ತಾ? ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಜಪ ಮಾಡೋಕ್ಕಾಗತ್ತಾ? ಅಥವಾ ಯಾವ್ದಾದ್ರು ಒಂದಿನ ಹೋಗಿ ಒಂದು ಬಾಟ್ಲು ಗ್ಲುಕೋಸ್ ಹಾಕ್ಸ್ಕೊಂಡು ಆ ಕ್ಷಣಕ್ಕೆ ಅಂಗಡಿ ತೆಗೆದು ಓಪನ್ ಮಾಡೋಕ್ಕಾಗತ್ತಾ? ಕೆಲಸದಲ್ಲೂ ಆರಾಮಾಗಿರೋಕ್ಕಾಗತ್ತಾ? ಇಲ್ಲ. ಇಲ್ಲಿ ನನ್ನ ಅನುಭವ ಹೇಳೋದೇನೆಂದರೆ, ಎಲ್ಲ ಗೊತ್ತು, ಓದೋಕ್ಕೆ ಬರುತ್ತೆ, ಮಂತ್ರ ಹೇಳೋಕ್ಕಾಗ್ತಿಲ್ಲ, ಪೂಜೆ ಮಾಡೋಕ್ಕೆ ಗೊತ್ತು, ಒಳಗೆ ಹೋಗೋಕ್ಕಾಗ್ತಿಲ್ಲ, ಕೆಲಸ ಮಾಡೋದು ಗೊತ್ತು, ಆಫೀಸಸ್ಸಿಲ್ಲ ಕೆಲಸ ಮಾಡೋಕ್ಕಾಗ್ತಿಲ್ಲ, ವ್ಯಾಪಾರ ಮಾಡೋದ್ರಲ್ಲಿ ಎಕ್ಸ್ಪರ್ಟು, ಅದು ಅಂಗಡಿ ಬೀಗ ತೆಗೆದು ಕೂತ್ಕೊಂಡು ಅಂಗಡಿ ಮಾಡೋಕ್ಕೆ ಮನಸ್ಸು ಬರ್ತಿಲ್ಲ, ನಮ್ಮನೆ ಸ್ವಂತ ದೇವರು ಯಾರು ಅಂತ ಎಲ್ಲ ಗೊತ್ತಿದೆ, ಮಾಡೋಕ್ಕಾಗ್ತಿಲ್ಲ ಅಂದರೆ ಏನಿದೆ ನಮ್ಮಲ್ಲಿ ದೋಷ? ಒಂದು ಛಲ ಇರಬೇಕು, ಯಾಕಾಗಲ್ಲ ನಾನು ಮಾಡೇ ಮಾಡ್ತೀನಿ ಅಂದರೆ ಬಂದುಬಿಡ್ತದೆ. ಅದು ನಾವು ಗ್ರಹಕ್ಕೆ ವಿರುದ್ಧವಾಗಿ ನಡೆದಾಗ ನಮಗೆ ಬಲ ಜಾಸ್ತಿ ಆಗುತ್ತದೆ. ಯಾಕೆ ನಿದ್ದೆ ಮಾಡಬೇಕು? ಎದ್ದು ಕೂತ್ಕೊಂಡು ಜಪ ಮಾಡೋಣ ಒಂದು ಅರ್ಧ ಗಂಟೆ, ಅದೇನಾಗುತ್ತೆ ನೋಡೇ ಬಿಡೋಣ ಅಂತ ಹೇಳಿ ಹಠವಾಗಿ ಮಾಡಿದೆ ಸಕ್ಸಸ್ ಆಗಿಬಿಡ್ತದೆ. ಅಯ್ಯೋ ನಂಗೆ ಮಾಡೋಕ್ಕೆ ಆಗ್ತಿಲ್ಲ, ನಂಗೆ ಕೂರೋಕ್ಕೆ ಆಗ್ತಿಲ್ಲ, ಹೇಳೋಕ್ಕೆ ಆಗ್ತಿಲ್ಲ ಅಂದರೆ ಹಂಗೇ ಕರ್ಕೊಂಡು ಹೊಟ್ಟೋಗುತ್ತೆ. ಇದು ನಮ್ಮ ವಿಲ್ ಪವರ್ ಮೇಲೆ ನಿಂತಿರೋದು, ಇದು ಇಚ್ಛಾಶಕ್ತಿ ಮೇಲೆ ಬಂದಿರುವಂಥದ್ದು, ನಮ್ಮ ಧೈರ್ಯ, ಸ್ಥೈರ್ಯ, ಹಠ, ಛಲದ ಮೇಲೆ ನಿಂತಿರೋದು. ಎರಡನೇದು, ಏನಾದ್ರು ಒಂದು ಪರಿಹಾರ ಮಾಡಿಕೊಂಡ್ರೆ ನಾವು ಸ್ಟಾರ್ಟ್ ಆಗೋದು. ಇಂಜಿನ್ ಚೆನ್ನಾಗಿದೆ, ಪೆಟ್ರೋಲು ಡೀಸೆಲ್ ಹಾಕ್ಸಿದ್ದೀವಿ, ಆದರೆ ಸ್ಟಾರ್ಟ್ ಆಗ್ತಿಲ್ಲ. ಒಂದು 5 ಜನ ಜಾಸ್ತಿ ಚೆನ್ನಾಗಿ ನೂಕಿ ತಳೆದಾಗ ಇಂಜಿನ್ ಸ್ಟಾರ್ಟ್ ಆಯಿತು, ಆಗ ವೆಹಿಕಲ್ ಮೂವ್ ಆಯಿತು. ಹಾಗೆ ಯಾವುದೋ ಒಂದು ಶಕ್ತಿನ ಹಾಕೊಂಡು ತಳ್ಳಬೇಕು, ಆಗ ನಮಗೆ ಕುಲದೇವ್ರಿಗೆ ಹೋಗ್ತೀವಿ, ಕುಲದೇವಿಗೆ ಹತ್ರ ಹೋಗ್ತೀವಿ, ಕೆಲಸಕ್ಕೆ ಹೋಗ್ತೀವಿ, ಅಂಗಡಿ ತೆಗೆದು ವ್ಯಾಪಾರ ಮಾಡ್ತೀವಿ, ಚೆನ್ನಾಗಿ ಓದ್ತೀನಿ, ಮಂತ್ರ ಹೇಳಕ್ಕೆ ಚೆನ್ನಾಗಿ ಮಾಡ್ತೀನಿ, ಯಾತ್ರೆ ಜಾತ್ರೆ ಜಪ ತಪ ಧ್ಯಾನ ಎಲ್ಲವನ್ನು ಮಾಡಲಿಕ್ಕೆ ನನಗೆ ಮನಸ್ಸು ಬರ್ತದೆ. ಈ ಥರ ಸಮಸ್ಯೆ ಇರೋರು ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾರೆ, ನಾಳೆ ಓದೋಣ ನಾಳಿದ್ದು ಓದೋಣ. ಬಿಸ್ನೆಸ್ ಮಾಡೋರಲ್ಲಿ
ಎಷ್ಟು ಲಾಸ್ ಆಗ್ತಿದೋ, ಎಷ್ಟು ಆದಾಯ ಬರ್ತಿದೋ ಗೊತ್ತೇ ಆಗ್ತಿಲ್ಲ. ಈ ಥರ ಭಾವನೆ ಇದ್ದಾಗ ಕೆಲಸಕ್ಕೆ ಈ ಥರ ಹೋಗ್ತಾ ಇದ್ರೆ ನೋಡಿ, ಒಂದಿನ ನೋಡ್ತಾನೆ, ಒಂದು ವಾರ, ಒಂದು ತಿಂಗಳು, ನೀನು ರಿಸೈನ್ ಮಾಡೋಗಪ್ಪ, ಬಂದು ಸುಮ್ಮನೆ ಕೂತಿದ್ದೆ, ಕೆಲಸನೇ ಮಾಡ್ತಿಲ್ವಲ್ಲ ನೀನು, ನಿಂಗೆ ಸಂಬಳ ಕೊಟ್ಕೊಂಡು ಯಾಕೆ ಇಟ್ಕೋಬೇಕು, ರಿಸೈನ್ ಮಾಡಿ ಹೋಗು, ರಾಜೀನಾಮೆ ಕೊಡು, ಹೋಗು. ಈ ಥರ ಒಂದು ಪರಿಸ್ಥಿತಿನಲ್ಲಿ ನಾವು ಕೆಲವು ಟೈಮ್ ಸಿಕ್ಕಾಕೊಂಡ್ಬಿಡ್ತೀವಿ. ಯಾಕೆ ಅಂತ ನಮ್ಗೆ ಗೊತ್ತೇ ಆಗ್ತಿಲ್ಲ. ಇದಕ್ಕೆ ಮೂಲ ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ. ಮೂಲ ಕಾರಣಕ್ಕಿಂತ ಗೊತ್ತಾದರೂ ಕೂಡ ಪರಿಹಾರ ಏನಿದೆ, ಏನು ಮಾಡಿದ್ರೆ ಈ ದೋಷ ಹೋಗುತ್ತೆ ಅನ್ನೋದು ಕೂಡ ಅರಿವು ಬರಬೇಕು ನಮಗೆ. ಯಾರೋ ಒಬ್ರು ಹೇಳೋದಂತೆ, ನಂಗೆ ಜಪ ಮಾಡೋಕ್ಕಾಗ್ತಿಲ್ಲ, ಓದೋಕ್ಕಾಗ್ತಿಲ್ಲ, 10 ನಿಮಿಷ ಧ್ಯಾನ ಮಾಡೋಕ್ಕಾಗ್ತಿಲ್ಲ, ಏನೇನೋ ವಿಚಿತ್ರ ಆಗ್ತದೆ, ಮನಸ್ಸು ಬರಲ್ಲ, ಏನೇನೋ ಅನ್ನಿಸ್ಕೊಳ್ತೀನಿ, ಏನೇನೋ ಭಾವನೆಗಳು ಬರ್ತದೆ ಅಂತಂದಾಗ ಪರಿಹಾರ ಕೇಳಿದಾಗ ಅವರು ಆ ಗ್ರಹಕ್ಕೆ ಶಾಂತಿ ಮಾಡಿ, ಈ ಗ್ರಹಕ್ಕೆ ಶಾಂತಿ ಮಾಡಿ, ಒಂದು ಕಡೆ ಪಕ್ಷ ಒಂದು 5,000 ರೂಪಾಯಿ ಬಂಡವಾಳ ಹಾಕಿ ಪರಿಹಾರ ಮಾಡ್ಕೊಳ್ಳೋದು ಹೇಳ್ತಾರೆ. ಒಂದು ಧಾನ್ಯಗಳನ್ನ ದಾನ ಮಾಡ್ಬೋದು, ಅದು ಹೇಳ್ತಾರೆ. ಇಲ್ಲ ಒಂದು ಹೋಮ ಮಾಡಿಸಿ, ಒಂದು ಪೂಜೆ ಮಾಡಿಸಿ, ಒಂದು ಯಾತ್ರೆ ಮಾಡಿ, ಅಲ್ಲೋಗಿ ಇಲ್ಲೋಗಿ ಅಂತೆಲ್ಲ ಹೇಳಿಬಿಡ್ತಾರೆ. ಇಷ್ಟೆಲ್ಲ ಬಂಡವಾಳ ಹಾಕಬೇಕಲ್ಲ, ಟೈಮ್ ಬೇಕು, ದುಡ್ಡು ಬೇಕು. ಟೈಮು ನಂಗೆ ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾದ್ರೆ ಒಂದು ದಿವಸ ಆಗುತ್ತೆ ಹೋಗಿ ಬರೋಕ್ಕೆ, ಇಲ್ಲಿಂದ ಅಲ್ಲಿಗೆ ಜರ್ನಿ ಮಾಡಲಿಕ್ಕೆ. ಅದಕ್ಕೊಂದಷ್ಟು ದುಡ್ಡು ಬೇಕು, ಬಸ್ ಚಾರ್ಜು, ಅಲ್ಲಿ ಹೋಗಿ ಪೂಜೆ ಪುರಸ್ಕಾರ, ಊಟ ತಿಂಡಿಗೆ ಅಂತ. ಮತ್ತು ನನ್ನ ದೇಹದಲ್ಲಿ ಆರೋಗ್ಯ ಶಕ್ತಿ ಇರಬೇಕಲ್ಲ. ಟ್ರಾವೆಲ್ ಮಾಡಿದ್ರೆ ಬೆನ್ನು ನೋವು, ಕೆಳಗೆ ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಏನೇನೋ ರೋಗ. ಅದರಿಂದ ಶಕ್ತಿ, ದುಡ್ಡು ಮತ್ತು ಟೈಮು 3 ಇರಬೇಕು. ಇದಿಷ್ಟು ಇನ್ವೆಸ್ಟ್ ಮಾಡಿದ್ರೂ ಕೂಡ ನಮ್ಗೆ ಒಳ್ಳೇದಾಗ್ತಿಲ್ಲ. ಏನು ಮಾಡಬೇಕು ಅನ್ನೋದು ದೊಡ್ಡ ಪ್ರಶ್ನೆ ಬರ್ತದೆ. ಯಾರೋ ಒಬ್ಬರು ನನಗೆ ಬಿಸ್ನೆಸ್ ಮಾಡೋಕ್ಕೆ ಮೈಂಡ್ ಇಲ್ಲ, ಬಂಡವಾಳ ಹಾಕ್ಬಿಟ್ಟಿದ್ದೀನಿ, ನಂಗೆ ಕೆಲ ಆಗ್ತಿಲ್ಲ, ಅಲ್ಲಿ ಹೋದರೆ ಏನೋ ತಳ್ದಂಗೆ ಆಗುತ್ತೆ, ಅಲ್ಲಿ ಏನೋ ಹೋದರೆ ಏನೋ ಒಂಥರ ಆಗುತ್ತೆ, ನಂಗೆ ಹೋಗೋಕ್ಕೆ ಇಲ್ಲ, ಅದಕ್ಕೆ ನನ್ನ ಹೆಂಡ್ತಿರೋ ಮಕ್ಕಳು ಯಾರೋ ಕಳಿಸ್ಬಿಡ್ತೀನಿ ಅಂತ ಹೇಳಿದ್ರು. ಹಾಗಾದ್ರೆ ಇದಕ್ಕೇನು ಮಾಡಬೇಕು? ಯಾರು ಹೇಳೋದಂತೆ ಒಂದಷ್ಟು ಹೋಮ ಮಾಡಿ ಅಂತ ಮಾಡೋದಕ್ಕೆ 80,000 ರೂಪಾಯಿ ತೊಗೊಂಡು ಹೋಮ ಮಾಡಿದಂತೆ. ಹೋಮ ಮಾಡಿದ್ಮೇಲೆ ಅಷ್ಟಷ್ಟು ಎದ್ದು ಬೆಳಗ್ಗೆ ತಿಂಡಿ ತಿಂದು ಅದು ಓಡಾಡ್ತಿದ್ದೆ. ಈಗ 12 ಗಂಟೆ ಆದರೂ ಎದ್ದೋಳಂತೆ. ಹೋಮ ಮಾಡಿದ್ಮೇಲೆ 12 ಗಂಟೆ ತನಕ, ಮಧ್ಯಾಹ್ನ 12 ಗಂಟೆ ತನಕ ಮಲಗಿರ್ತದೆ. ಅಂಗಡಿ ಏನಾರು ಆಗಲಿ, ಎಷ್ಟು ಅಂಗಡಿ ಮುಚ್ಚೋಬಿಟ್ಟಿದ್ದಾರಂತೆ, ಹೋಗೇ ಇಲ್ವಂತೆ 12 ಗಂಟೆ ಹೋಮ ಆದಮೇಲೆ. ಹಾಗಾದರೆ 80,000 ರೂಪಾಯಿ ಕೊಟ್ಟು ಇನ್ವೆಸ್ಟ್ ಮಾಡಿದ್ದಕ್ಕೆ ಪರಿಹಾರ ಏನಾಯಿತು? 80,000 ವೇಸ್ಟು, ಟೈಮ್ ವೇಸ್ಟು. ಅವ್ರಿಗೆ ಏನು ಪ್ರಾಬ್ಲಮ್ ಇದೆಯೋ ಅದು ಬಿಟ್ಟು ಬೇರೆ ಏನೋ ಹೋಮ ಮಾಡಿದ್ದಾರೆ. ನೋಡಿ, ಈ ರೀತಿ ಆಗಲಿಕ್ಕೆ ಕಾರಣ ಒಂದು ಕಣ್ದೃಷ್ಟಿ, ನಮ್ಮೇಲೆ ಯಾರೋ ಕಣ್ದೃಷ್ಟಿ ಹಾಕಿರ್ತಾರೆ. ಎರಡನೇದು, ಯಾವುದೋ ಒಂದು ಗ್ರಹ ನಮ್ಮ ಶಾಂತಿಯನ್ನು ಕಿತ್ತಾಕಿರ್ತದೆ. ನಮ್ಗೆ ಶಾಂತಿ ಮತ್ತು ನಮ್ಮ ರಕ್ಷಣೆ ಇಲ್ಲ. ಜಪ ಮಾಡಬೇಕು, ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಯಾತ್ರೆಗೆ ಹೋಗಬೇಕು, ಗುರು ಸೇವೆ ಮಾಡಬೇಕು, ಕುಲದೇವ್ರ ದರ್ಶನ ಮಾಡಬೇಕು ಅನ್ನೋದು ಆಧ್ಯಾತ್ಮಿಕ ಶಕ್ತಿನ ನಮಗೆ ಕಮ್ಮಿ ಮಾಡ್ತಾ ಇದೆ ಯಾವುದೋ ಒಂದು ಗ್ರಹ. ವ್ಯಾಪಾರ ಮಾಡಬೇಕು, ಹಣ ಗಳಿಸ್ಬೇಕು, ಶುಕ್ರ ತೊಂದರೆ ಮಾಡ್ತಾ ಇದೆ ನಮಗೆ. ಮತ್ತು ನಾನು ಚೆನ್ನಾಗಿ ಓದಬೇಕು, ಓದೋಕ್ಕೆ ಅಂತ ಪೇಜ್ ಓದ್ತೀನಿ, 2ನೇ ಪೇಜ್ಗೆ ಹೋಗೋಕ್ಕೆ ಮನಸ್ಸಿಲ್ಲ, ಆಕಳಿಕೆ ಬರುತ್ತೆ, ನಿದ್ದೆ ಬರುತ್ತೆ, ಹಂಗೆ ಮಲ್ಕೊಂಡ್ಬಿಡ್ತೀನಿ. ಗುರುಗ್ರಹ ತೊಂದರೆ ಮಾಡ್ತಿದೆ ವಿದ್ಯಾಭ್ಯಾಸಕ್ಕೆ. ಗುರುಗ್ರಹ, ಶುಕ್ರ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲಿ ಅಭಿವೃದ್ಧಿಗೆ ಶುಕ್ರ ಗ್ರಹ. ಆಧ್ಯಾತ್ಮಿಕ ಕತೆ, ಜಪ, ಧ್ಯಾನ, ಯಾತ್ರೆ, ದೇವಿ ದರ್ಶನ, ಈ ಥರದ್ದೆಲ್ಲ ಮಾಡಬೇಕು ಅಂತಂದರೆ ಸೂರ್ಯ ಗುರು ಶುಕ್ರ, ಇದರಲ್ಲಿ ಏನೋ ಒಂದು ದೋಷ ಇದೆ. ಏನೋ ಓದ್ಜಮದಲ್ಲಿ ಏನೋ ಮಾಡಿದ್ದೆ ಕರ್ಮ, ಆ ಕರ್ಮ ಕೆಟ್ಟ ಕರ್ಮ. ಈಗ ಸೂರ್ಯ, ಗುರು, ಶುಕ್ರ ಈ 3, ನೀನು ಓದ್ಜಮದ ಏನೋ ಕರ್ಮ ಮಾಡಿದ್ದೆಲ್ಲಪ್ಪ, ಅದು ನೀನು ವಾಪಸ್ ನೀನೇ ಅನುಭವಿಸೋದು, ಆ ಕರ್ಮದ ಫಲನ ನಿನಗೆ ಕೊಡ್ತಾ ಇದೆ ಅಷ್ಟೇ. ಸೂರ್ಯ, ಗುರು, ಶುಕ್ರ ನಿಮಗೆ ಚೇಂಜ್ ಮಾಡ್ತಾ ಇಲ್ಲ, ಅಲ್ಲಿದ್ದದನ್ನು ತಂದು ಹಿಂಗೆ ಕೊಡ್ತಾ ಇದೆ. ನೋಡಪ್ಪ, ಅಲ್ಲಿ ಬಟ್ಟೆ ಇಟ್ಟಿದೆ, ಈ ಬಟ್ಟೆ ನೀನೇ ಹಾಕು ಅಂತ ಕೊಡ್ತಾ ಇದೆ. ಓದ್ಜಮಲ್ಲಿ ಆ ಕರ್ಮ ಮಾಡಿದ್ದೆ ಅಂದ್ಬಿಟ್ಟು ಸೂರ್ಯ, ಗುರು, ಶುಕ್ರ ತಂದು ಆ ಕರ್ಮ ನಿಮಗೆ ಈ ಜಮದಲ್ಲಿ ಡಂಪ್ ಮಾಡಿದ್ದಾರೆ, ಅನ್ಲೋಡ್ ಮಾಡ್ತಿದ್ದಾರೆ. ಆಗ ಇವೆಲ್ಲ ನಡೀತಾ ಇದೆ. ಆದ್ದರಿಂದ ಯಾವುದೇ ಗ್ರಹಗಳು ಒಳ್ಳೆಯದು ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ. ನೀವು ಏನೇನು ಕೆಟ್ಟದ್ದು ಮಾಡಿದ್ರಿ, ಆ ಗ್ರಹ ಕೆಟ್ಟದ್ದನ್ನು ನಿಮ್ಗೆ ತಂದು ವಾಪಸ್ ಕೊಡ್ತಾ ಇದೆ. ನೀವು ಏನೇನು ಒಳ್ಳೇದು ಮಾಡಿದ್ರಿ, ಆ ಒಳ್ಳೇದು ಮಾಡಿದ ಫಲ ಆಯಾ ಗ್ರಹಗಳು ಒಳ್ಳೆಯದನ್ನು ಮಾಡ್ತಾ ಇದೆ. ಒಳ್ಳೆಯದು ಕೆಟ್ಟದ್ದನ್ನು ಆಗಾಗ ತಂದು ಕೊಟ್ಟು ತೋರಿಸೋ ಜವಾಬ್ದಾರಿ ಗ್ರಹಗಳದು. ಅದರಿಂದ ಒಬ್ಬ ಬಡವನಾಗಿ ಬಂದುಬಿಟ್ಟು ಉಟ್ಬಿಟ್ಟು ಶ್ರೀಮಂತನ ಮಾಡು ಅಂದರೆ ಗ್ರಹ ಮಾಡಲ್ಲ. ನಾನೇನು ಮಾಡಲ್ಲಪ್ಪ, ನೀವೇನು ಮಾಡಿರೋ ಅದು ತಂದು ನಿಮ್ಮ ಕೈ ಕೊಡ್ತೀನಿ, ಅನುಭವಿಸು ಅಂತ ಹೇಳುತ್ತೆ ಗ್ರಹ. ಯಾವುದೇ ಕಾರಣಕ್ಕೂ ಗ್ರಹಗಳು ಯಾವುದೂ ನಾನು ಚೇಂಜ್ ಮಾಡೋಕ್ಕಾಗಲ್ಲ.
ಅಲ್ಲಿ ಕೊಳೆ ಮಾಡಿಬಿಟ್ಟಿದ್ದೆ ಶರ್ಟು, ಈ ಜನ್ಮದಲ್ಲಿ ಆ ಕೊಳೆ ಶರ್ಟ್ ಹಾಕೋ ಅಂತಾನೆ. ಕೊಳೆ ಶರ್ಟ್ ತಂದು ಕೊಟ್ಟಿದ್ದೇನೆ ಹಾಕೋ ಅಂತ. ಇಲ್ಲೆಲ್ಲ ಕೊಳೆ ಆಗಿದೆ. ನನ್ನ ಡ್ಯೂಟಿ ಏನು, ಸೋಪ್ ಹಾಕಿ ಚೆನ್ನಾಗಿ ತೊಳ್ಕೋಬೇಕು ಆ ಕೊಳೆ ಹೋಗ್ಬೇಕು ಅಂದರೆ. ಧ್ಯಾನ ಮಾಡು, ಜಪ ಮಾಡು, ದಾನ ಮಾಡು, ಯಾತ್ರೆ ಮಾಡು, ಕುಲದೇವಿ ಸೇವೆ ಮಾಡು, ಕುಲದೇವ್ರ ಸೇವೆ ಮಾಡು. ಇವೆಲ್ಲಕ್ಕಿಂತ ಹೆಚ್ಚಾಗಿ ತಂದೆ ತಾಯಿ ಸೇವೆ ಮಾಡಬೇಕು. ಯಾವಾಗ ತಂದೆ ಸೇವೆ ಮಾಡ್ತೀವೋ ಸೂರ್ಯಗ್ರಹ ಖುಷಿ ಪಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಯಾವಾಗ ತಾಯಿನ ಚೆನ್ನಾಗಿ ನೋಡ್ಕೋತೀವೋ, ಯಾವಾಗ ಚೆನ್ನಾಗಿ ತಾಯಿ ಸೇವೆ ಮಾಡ್ತೀವೋ ಚಂದ್ರಗ್ರಹ ಆಶೀರ್ವಾದ ಮಾಡ್ತಾನೆ. ಆದ್ದರಿಂದ ಸೂರ್ಯ ಚಂದ್ರ 2 ಆಶೀರ್ವಾದ ಇತ್ತು ಅಂದರೆ ಇನ್ನು ಉಳಿದ 7 ಗ್ರಹಗಳು ನಮಗೆ ಒಳ್ಳೇದು ಮಾಡಿಬಿಡ್ತದೆ. ಅದರಿಂದ ಮೊದಲು ತಂದೆ ತಾಯಿ ಆಶೀರ್ವಾದ ಇರಬೇಕು. ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ತಂದೆ ತಾಯಿ ಕಣ್ಣಲ್ಲಿ ನೀರು ಬರೆಸಬಾರ್ದು, ತಂದೆ ತಾಯಿಗೆ ಅವಮಾನ ಮಾಡಬಾರ್ದು, ತಂದೆ ತಾಯಿ ಸ್ಥಾನಮಾನಕ್ಕೆ ಧಕ್ಕೆ ತರಬಾರ್ದು, ತಂದೆ ತಾಯಿ ಬಗ್ಗೆ ಅಪಪ್ರಚಾರ ಮಾಡಬಾರ್ದು. ಅವೆರಡು ಮಾಡಿದ್ರೆ ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ನಮ್ಮನ್ನು ಬಿಡದೆ ಕಾಡಿಸುತ್ತೆ. ನೀನು ಹಿಂಗೆ ಮಾಡಿದ್ಯಾ, ಹಿಂಗೆ ಅನುಭವಿಸು ಅಷ್ಟೇ. ನೀ ಏನು ಮಾಡಿದ್ಯೋ ಅದು ಹಿಂಗೆ ಜ್ಞಾನ ನಿನ್ಗೆ ತಂದು ಕೊಡ್ತಾ ಇದ್ದೀವಿ ಅಂತಂದ್ರೆ ಗ್ರಹಗಳು. ನೀ ಅಲ್ಲಿ ಒಳ್ಳೇದು ಕೆಟ್ಟದ್ದು ಮಾಡಿಬಿಟ್ಟು ಇಲ್ಲಿ ಒಳ್ಳೇದು ಮಾಡಲ್ಲ ಗ್ರಹ. ಅದನ್ನ ಗ್ರಹಗಳ ಡ್ಯೂಟಿ ಏನಪ್ಪ ಅಂದರೆ ನಾವೇನು ಮಾಡಿದ್ವೋ ಅದನ್ನು ಗಮನಕ್ಕೆ ತಂದು ಕೊಡುತ್ತೆ ಅಷ್ಟೇ. ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡಿದ್ಯಾ ಅನುಭವಿಸುವಂತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ತೊಗೊಂಬಂದು ಕೊಟ್ಟು ಕೆಟ್ಟದ್ದು ನೀನು ಈಗ ಅನುಭವಿಸ್ರಿ, ಏನು ಮಾಡಿಯೋ ನೀನು ವಾಪಸ್ ಅನುಭವಿಸು ಅಂತ ಪ್ರಮೋಟ್ ಮಾಡ್ತಾಯಿದೆ, ಮಾರ್ಕೆಟಿಂಗ್ ಮಾಡ್ತಿದೆ. ಹಂಗಂದ್ಬಿಟ್ಟು ಅದು ಅಳಿಸೋದು ಇಲ್ಲ, ಆ್ಯಡ್ ಮಾಡೋದಿಲ್ಲ, ಡಿಲೀಟು ಮಾಡೋಂಗಿಲ್ಲ, ಎಂಥದ್ದು ಇಲ್ಲ, ಸುಮ್ಮನೆ ಕೂತಿರ್ತದೆ. ಆಯಾ ಕರ್ಮಾನುಸಾರವೇ ಗ್ರಹಗಳು ರಾಶಿ ಕುಂಡಲಿ ನಡೆಸ್ತಾರೆ. ಆ ನಡೆಸೋದೇ ದಶಾಭುಕ್ತಿ ಅಂತಾರೆ. ಆದ್ದರಿಂದ ಸೂರ್ಯ ದಶ ಚಂದ್ರ ಭಕ್ತಿ ಬಂದಾಗ ದೇಹ ಮನಸ್ಸು ತುಂಬ ಎಫೆಕ್ಟ್ ಆಗ್ತಿರ್ತದೆ. ಮನಸ್ಸು ಚಂದ್ರ, ದೇಹ ಸೂರ್ಯ. ಸೂರ್ಯ ದಶ ಗುರು ಭಕ್ತಿ ಬಂದಾಗ ವಿದ್ಯಾಭ್ಯಾಸದಲ್ಲಿ, ಶುಕ್ರ ದಶ ಗುರು ಭಕ್ತಿ ಬಂದಾಗ ನಮ್ಮ ವ್ಯಾಪಾರ ಉದ್ಯೋಗದಲ್ಲಿ ಏರುಪೇರೆಲ್ಲ ಆಗ್ತದೆ. ಈ ಒಂದು ರಹಸ್ಯವನ್ನು ನಾವು ಅರ್ಥಕೋಬೇಕು. ಹೋದ ಜನ್ಮದಲ್ಲಿ ಪಕ್ಕದ ಮನೆಯವರಿಗೆ ತುಂಬ ತೊಂದರೆ ಕೊಟ್ಟಿರ್ತೇನೆ ನಾನು ಅಂತಿಟ್ಬಿಟ್ಟು. ನಾನು ಹೋದ ಜನ್ಮದಲ್ಲಿ ಯಾರಿಗೊಬ್ಬರಿಗೆ ಬೈಯೋದು, ಹೊಡೆಯೋದು, ಎದುರಿಸೋದು, ಬೆದರಿಸೋದು, ಮಾಟ ಮಂತ್ರ ಮಾಡಿ ಆ ಕುಟುಂಬಕ್ಕೆ ತುಂಬ ತೊಂದರೆ ಮಾಡಿರ್ತೇನೆ ಅಂತ ಇಟ್ಕೊಳ್ಳಿ. ಈ ಜನ್ಮದಲ್ಲಿ ನಾನು ಬೆಂಗಳೂರಲ್ಲಿ ಹುಟ್ಟುಬಿಟ್ಟಿದ್ದೀನಿ ಯಾರ್ದೋ ಒಂದು ಮನೇಲಿ. ನಾನೊಂದು ಮನೇಲಿದ್ದೀನಿ. ನನ್ನ ಪಕ್ಕದ ಮನೆಯವರು ನನ್ನ ಮೇಲೆ ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ. ಮತ್ತು ಕಸ ತಂದು ಹಾಕೋದು, ನೀರು ಬಿಡೋದು ಬೇಕು ಅಂತಲೇ, ಮತ್ತು ಇದಕ್ಕಿದ್ದಾಗೆ ಸೌಂಡ್ ಜಾಸ್ತಿ ಮಾಡಿ, ಟಿ ವಿ ಸೌಂಡು ಯಾವುದು ಮಾಡಿ ಜಾಸ್ತಿ ನಿದ್ದೆ ಮಾಡೋಕ್ಕೆ ಬಿಡೋದು, ಗಲಾಟೆ ಮಾಡಿಸೋದು. ನಾನು ಏನೇನು ತೊಂದರೆ ಕೊಟ್ಟಿದ್ದು ನಾವು ಹೋದ ಜನ್ಮದಲ್ಲಿ ಅದೆಲ್ಲ ವಾಪಸ್ಸು ಈ ಗ್ರಹ ಹೇಳ್ತಾ ಇದೆ. ನೋಡು, ಹೋದ ಜನ್ಮದಲ್ಲಿ ಕೊಟ್ಟಿದ್ದಾರೆ, ಎದುಕೋಬೇಡ, ನೀ ಏನೇನು ತೊಂದರೆ ಕೊಟ್ಟಿದ್ದೋ ಅದು ಇವಾಗ ಅವ್ರು ಶುರು ಮಾಡಿದರೆ ನೀನು ಅನುಭವಿಸು ಅಂತ. ಹೋದ ಪಕ್ಕದ ನನಗೆ ಎಷ್ಟು ತೊಂದರೆ ಕೊಟ್ಟಿದ್ನೋ ಈ ಜನ್ಮದಲ್ಲಿ ನನ್ನ ಪಕ್ಕದಲ್ಲಿರೋರೇ ನಾನು ಏನು ಮಾಡಿದ್ನೋ ಅದೆಲ್ಲ ಮಾಡಿಸ್ತಾ ಇದೆ ಗ್ರಹ. ಕೊನೆಗೆ ಕಸ ತಂದು ಮನೆ ಮುಂದೆ ಹಾಕ್ಬಿಡೋದು, ಬೇಕು ಅಂತ ನೀರು ಹಚ್ಚೋದು, ಪಕ್ಕದವರಿಂದ ತುಂಬ ತೊಂದರೆ ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಕಂಪ್ಲೇಂಟ್ ಕೊಟ್ಟರು ತೊಂದರೆ ಬಿಟ್ಟಿದ್ದಿಲ್ಲ ಅಂತ ಹೇಳಿದ್ರೆ ಓಜಮ್ ಕರ್ಮ. ಪೊಲೀಸು ಏನು ಮಾಡೋಕ್ಕಾಗಲ್ಲ, ಕೋರ್ಟು ಏನು ಮಾಡೋಕ್ಕಾಗಲ್ಲ. ಗ್ರಹಗಳು ಹೇಳ್ತಾ ಇದೆ ನೀನು ಅನುಭವಿಸ್ಬೇಕಪ್ಪ, ನೀನು ಮಾಡಿದ್ಯಾ ತಪ್ಪು, ನೀನು ಅನುಭವಿಸು ಅಂತ. ಅದಕ್ಕೆ ನಾವು ಯಾವುದೇ ಕಾರಣದಿಂದ ಕಷ್ಟ ಅನುಭವಿಸ್ತಿಲ್ಲ ಅಂತಿಲ್ಲ, ಕಾರಣ ಇದೆ. ಒಂದು ಕಾರ್ ತೊಗೊಂಡೆ, ಸೈಟ್ ತೊಗೊಂಡೆ, ಮನೆ ತೊಗೊಂಡೆ, ಮದುವೆ ಆಯಿತು, ಮಕ್ಕಳಾಯಿತು, ಪೂರ್ವ ಪುಣ್ಯದ ಫಲದಿಂದ ಎಲ್ಲ ಮಾಡಿಸಿದೆ ಗ್ರಹಗಳು. ಏನು ಅದೋ 31 ಮದುವೆ ಆಗಿಲ್ಲ, ಕಾಸಿಲ್ಲ, ಕಾರಿಲ್ಲ, ಸೈಟ್ ಇಲ್ಲ, ಸ್ವಂತ ಮನೆ ಇಲ್ಲ ಅಂದರೆ ನೀನು ಅದು ಮಾಡಿಲ್ಲ, ಅದಕ್ಕೆ ಈ ಗ್ರಹಗಳು ಕೊಟ್ಟಿಲ್ಲ. ಅದು ಬಿಟ್ಬಿಟ್ಟು ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದು, ಅಪ್ಪ ಸರಿಯಿಲ್ಲ, ಅಮ್ಮ ಸರಿ, ಎಂಥ ಅಪ್ಪ ನೀನು, ಎಂಥ ಅಮ್ಮ ನೀನು, ಕಾರಿಲ್ಲ, ಸೈಟ್ ಇಲ್ಲ. ನೀನು ಓಜಮ್ ಮಾಡಿಲ್ಲ. ಓಜಮ್ ಮಾಡಿದೆ, ಕಾರು ಸೈಟು ಮನೆ ಇರೋ ಮನೇಲಿ ಹುಡ್ತಾ ಇದ್ದೆ. ಏನೂ ಮಾಡಲಿಲ್ಲ, ಅದೇ ಕಾರು ಸೈಟು ಇಲ್ದಿರೋ ಮನೇಲಿ ಹುಟ್ಟಿದ್ಯಾ. ಇದೇ ಜ್ಞಾನ, ಇದೇ ಅರಿವು, ಅರಿವೇ ಗುರು. 20 ವರ್ಷದಿಂದ ಯಾರೋ ಒಬ್ಬರು ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದು, ನನ್ನ ಜೊತೆ ಇದ್ದು ಎಲ್ಲ ಮಂತ್ರ ತಂತ್ರ ಎಲ್ಲ ಕಲ್ತ್ಕೊಂಡು ನನ್ನ ಜೊತೆಲೆಲ್ಲ ಇದ್ಕೊಂಡು ಎಲ್ಲ ಮಾಡ್ತಿದ್ರು. ಅವನಿಗೀಗ ಮದುವೆ ಆಗಿರಲಿಲ್ಲ. ಅವಾಗ ನನ್ನ ಬಗ್ಗೆ ಎಲ್ಲ ಕೆಟ್ಟ ಮಾತಾಡುವ, ನನ್ನ ಬಗ್ಗೆ ಕೆಟ್ಟಾಗಿ ಬೈಯುವ, ಗುಂಪು ಕಟ್ಕೊಂಡು ನಮ್ಮ ಸಮಸ್ಯೆ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಲಕ್ಷ್ಮೀ ಶ್ರೀನಿವಾಸರು ಇಲ್ಲ ಹಾಗೆ ನನ್ನ ಜೊತೆಲೇ ಇರೋದು, ನನ್ನ ಬಗ್ಗೆನೇ ಮಾತಾಡೋದು. ಈಗ ಅವ್ನಿಗೊಬ್ಬ ಮಗ ಹುಟ್ಬಿಟ್ಟಿದ್ದಾನೆ. ಈಗ ಅವ್ನಿಗೆ 20 ವರ್ಷ 21 ವರ್ಷದ ಮಗ. ದಿನ ಅಪ್ಪಂಗೆ ಹೊಡಿತಾನೆ, ಬೈತಾನೆ. ನನಗೇನೇನು ಮಾತಾಡ್ತಿದ್ದೇನೆಂದು ಅದೆಲ್ಲ ಸೇಮ್ ಅದೇ ಹೊರಟು ಮಗನಿಂದ ಅಪ್ಪನಿಗೆ ಹಿಂಸೆ ಕೊಡ್ತಾಯಿದೆ. ನೋಡಿ, ಅವ್ನು ಇನ್ನೊಂದು ಜನ್ಮಕ್ಕೆ ಹೋಗೇ ಇಲ್ಲ. ಅವನು ಈ ಜನ್ಮದಲ್ಲೇ 20 ವರ್ಷದಿಂದ ನನಗೆ ತೊಂದರೆ ಕೊಟ್ಟಾಗ 20-21 ವರ್ಷ ಹುಡುಗ ಮಗ ಅಪ್ಪಂಗೆ ತೊಂದರೆ ಕೊಡ್ತಾ ಇದ್ದಾನೆ. ನನಗೆ ಹೆಂಗೆ ಕೊಟ್ಟನೋ ಅದು 10 ವರ್ಷ ಕೊಡ್ತಿದ್ದಾನೆ. ಯಾರ ಜೊತೆ ಹೇಳ್ತಿಂತೆ, ಏನೋ ಈ ಥರ ಆಗ್ತಿದೆ, ಲಕ್ಷ್ಮೀ ಶ್ರೀನಿವಾಸ ಹತ್ರ ಹೋಗ್ಬೇಕು ಅಂತ ಯಾರೋ ಬಂದು ಹೇಳಿದ್ರು. ಈಗ ನಿಮ್ಮ ಹತ್ರ ಇದನ್ನೆಲ್ಲ 20 ವರ್ಷದಿಂದ ಅವ್ರಿಗೆ ಹಿಂಗೆ ಅಂತ ಇದ್ದಂದ. ಅವನಿಗೆ ಹೇಳು, ನನಗೇನು ತೊಂದರೆ ಕೊಟ್ಟನೋ ಅದು ಈಗ ಅನುಭವಿಸ್ತಾ ಇದ್ದಾನೆ, ಇಲ್ವಾ ಅಂತ ಕೇಳ್ಕೊಂಬ ಅಂದೆ. ಅನುಭವಿಸ್ತಾ ಇದ್ದಾನೆ.
ಅದಕ್ಕೆ ಯಾವತ್ತೂ ಎಚ್ಚರಿಕೆಯಿಂದ ಇರಬೇಕು ನಾವು. ಇನ್ನೊಬ್ರಿಗೆ ತೊಂದರೆ ಕೊಡೋದೇ ದೊಡ್ಡ ಉದ್ದೇಶ ಅಲ್ಲ, ಇನ್ನೊಬ್ರಿಗೆ ಹಿಂಸೆ ಕೊಡೋದೇ ಬದುಕಲ್ಲ, ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ಸಂತೋಷ ಪಡೋದೇ ಬದುಕಲ್ಲ, ಜೀವನ ಅಲ್ಲ. ನಮ್ಮನ್ನು ನಾವು ಸುಧಾರಿಸ್ಕೊಂಡ್ರೆ ಸಾಕು. ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನನ್ನಲ್ಲೇನು ತಪ್ಪಿದೆ, ನಾನೇನು ದೋಷದಲ್ಲಿದ್ದೀನಿ, ನನಗೇನು ಕರ್ಮ ಇದೆ, ಯಾಕೆ ಹಿಂಗಿದೆ ಅಂತ ಅರ್ಥ ಮಾಡ್ಕೊಂಬಿಟ್ರೆ ಅದೇ ದೊಡ್ಡ ಪರಿಹಾರ ಅಂತ ನನ್ನ ಅಭಿಪ್ರಾಯ. ನೋಡಿ, ನನಗೆ ಶಾಂತಿ ಇಲ್ಲ, ಕೆಲಸದಲ್ಲಿ, ಆಫೀಸಲ್ಲಿ, ವ್ಯಾಪಾರದಲ್ಲಿ ಶಾಂತಿ ಇಲ್ಲ, ಧ್ಯಾನ ಮಾಡೋಕ್ಕೆ ಆಗ್ತಿಲ್ಲ, ಜಪ ಮಾಡೋಕ್ಕಾಗ್ತಿಲ್ಲ, ಓದೋಕ್ಕಾಗ್ತಿಲ್ಲ, ಯಾವುದೋ ಒಂದು ಕೆಲಸ ಶುರು ಮಾಡ್ತೀನಿ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ. ಈ ಥರ ಇದ್ದಾಗ ನಮಗೆ ಶಾಂತಿ ಬೇಕು, ಆಧ್ಯಾತ್ಮಿಕ ಜೀವನದಲ್ಲಿ ಬೆಳವಣಿಗೆ ಆಗಬೇಕು, ಮತ್ತು ನಾವು ಮಾಡೋ ಕೆಲಸದ ರಕ್ಷಣೆ ಬೇಕು, ನನಗೆ ಸೆಕ್ಯೂರಿಟಿ ಬೇಕು. ನನಗೆ MLA ಸಪೋರ್ಟ್ ಇಲ್ಲ, MP ಸಪೋರ್ಟ್ ಇಲ್ಲ, ಮಂತ್ರಿ ಸಪೋರ್ಟ್ ಇಲ್ಲ, ಕಾರ್ಪೊರೇಟರ್ ಸಪೋರ್ಟ್ ಇಲ್ಲ, ಜನಬಲ ಇಲ್ಲ, ಹಣಬಲ ಇಲ್ಲ, ಆದರೆ ದೈವ ಬಲ ಇರಬೇಕು ನಮಗೆ. ಆ ದೈವ ಬಲ ಇದ್ದಾಗ ಅಸಾಧ್ಯವಾದದ್ದು ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಕರ್ಮಕಾಂಡದಲ್ಲಿ. ಆದ್ದರಿಂದ ನಾವೇನು ಮಾಡಬೇಕು? ಒಂದು ಮಂತ್ರ ತಂತ್ರ ಇದೆ. ಒಂದು ನಿಂಬೆಹಣ್ಣು ತೊಗೋಬೇಕು, ಕೈಲಿಟ್ಕೋಬೇಕು. ನಿಂಬೆಹಣ್ಣು ಯಾವುದು? ರಾಹು ಗ್ರಹ. ಇಲ್ಲಿ ಗುರು ಶುಕ್ರ ಸೂರ್ಯನ ಶಾಂತಿ ಆಗಬೇಕು. ಒಂದು ನಿಂಬೆಹಣ್ಣು, ಒಂದು ಯಥಾಶಕ್ತಿ, ₹1, ₹2, ₹10, ₹5 ನಿಮಗೆ ಧನ ಏನೋ ಒಂದು ಯಥಾಶಕ್ತಿ ಕೈಲಿಟ್ಕೋಬೇಕು. ಇಟ್ಕೊಂಡು ಓಂ ಸರ್ವೇಶಾಯ ಸ್ವಾಹ, 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 ಓಂ ಸರ್ವೇಶಾಯ ಸ್ವಾಹ ಅಂತ ಹೇಳಿ ಜಪ ಮಾಡಿಬಿಟ್ಟು ಯಾವುದೋ ಒಂದು ಮರದ ಬುಡದಲ್ಲಿ ಆ ₹1 ಕಾಯಿನೋ ಒಂದು ನಿಂಬೆಹಣ್ಣು ಇಟ್ಬಿಟ್ಟು ಬಂದುಬಿಡ್ಬೇಕು. ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂದರೆ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ನವಗ್ರಹಗಳ ಮುಂದೆ ಇಟ್ಬಿಡಬೇಕು. ಸೂರ್ಯಗ್ರಹ ಮುಂದೆ, ಸೂರ್ಯಗ್ರಹ ಮಧ್ಯದಲ್ಲಿರ್ತಾರೆ. ನವಗ್ರಹ ದೇವಸ್ಥಾನಕ್ಕೆ ಹೋಗಿ ನವಗ್ರಹಗಳಲ್ಲಿ ಪ್ರತಿಷ್ಠಾಪನೆ ಅದ್ರ ಮುಂದೆ ನೀವು ಎಷ್ಟು ಕಾಯಿನ್ ತೊಗೊಂಡಿದ್ರೋ ಒಂದು ನಿಂಬೆಹಣ್ಣು ಅಲ್ಲಿ ಇಟ್ಬಿಡ್ಬೇಕು. ಓಂ ಸರ್ವೇಶಾಯ ಸ್ವಾಹ ಅಂತೇಳಿ. ನಿಮ್ಮ ಪಕ್ಕದ ನವಗ್ರಹ ದೇವಸ್ಥಾನ ಇಲ್ಲಾಂದರೆ ಯಾವ್ದಾರು ಮನೆ ಮುಂದೆ ಇರೋದು ವೃಕ್ಷದ ಬುಡದಲ್ಲಿ ಹೋಗ್ಬಿಟ್ಟು ನಿಂಬೆಹಣ್ಣು ಮತ್ತು ಒಂದು ಕಾಯಿನ ಇಟ್ಬಿಟ್ಟು ಓಂ ಸರ್ವೇಶಾಯ ಸ್ವಾಹ, ಓಂ ಸರ್ವೇಶಾಯ ಸ್ವಾಹ, ಓಂ ಸರ್ವೇಶಾಯ ಸ್ವಾಹ ಅಂತಂದರೆ ಜಪ ಮಾಡೋಕ್ಕಾಗಲಿಲ್ಲ, ಜಪ ಮಾಡೋಕ್ಕೆ ಮುಂದುವರಿಯುತ್ತೆ. ಕೆಲಸ ಮಾಡೋಕ್ಕೆ ಮತಿ ಇಲ್ಲ, ಬೇಜಾರು, ಆ ಬ್ಲಾಕೇಜೆಲ್ಲ ಹೋಗುತ್ತೆ. ಅಂಗಡಿ ತೊಗೊಂಡು ಓಪನ್ ಮಾಡಬೇಕೀಗ, ಬಾಲು ತೆಗೆದು ಕೂರಕ್ಕಾಗ್ತಿಲ್ಲ. ಈಗ ಹೋಗಿ ಮಂತ್ರ ಜಪ ಮಾಡಿ ತಂತ್ರ ಮಾಡಿ ನೋಡಿ, ಅಂಗಡಿ ಕೂತ್ಕೊಂಡು ನಗ್ನಗ್ತಾ ಚೆನ್ನಾಗಿ ವ್ಯಾಪಾರ ಮಾಡ್ತೀರಾ. ಓದೋ ಹುಡುಗರು ಚೆನ್ನಾಗಿ ಓದ್ತೀರಾ. ಡ್ರೈವ್ ಮಾಡೋಕ್ಕೆ ಇಷ್ಟ ಇಲ್ಲ, ಡ್ರೈವ್ ಮಾಡೋಕ್ಕೆ ಆಗುತ್ತೆ. ಮನೆ ಬಿಟ್ಟು ಕೆಲಸ ಮಾಡಬೇಕು, ಕೂಲಿ ಕೆಲಸ ಇಷ್ಟ ಆಗ್ತಿಲ್ಲ, ಈಗ ಶುರು ಮಾಡ್ತೀರಾ. ಅದರಿಂದ ಎಲ್ಲದಕ್ಕೂ ಶಾಂತಿ ಕೊಡುತ್ತೆ, ರಕ್ಷಣೆ ಕೊಡುತ್ತೆ. ಅದರಲ್ಲೂ ಆಧ್ಯಾತ್ಮಿಕ ಜೀವನ ಧ್ಯಾನ, ಜಪ, ತಪ, ಪೂಜೆ, ಭಜನೆ, ಯಾತ್ರೆ, ಜಾತ್ರೆಗೆ ಹೋಗೋ ಅದರಲ್ಲೂ ಕೂಡ ಹೆಚ್ಚಿಗೆ. ಅದರಿಂದ ಕೇತು ಗ್ರಹ, ರಾಹು, ಶುಕ್ರ, ಗುರು, ಸೂರ್ಯರೆಲ್ಲರಿಗೂ ಶಾಂತಿ ಆಗುತ್ತೆ. ಶಾಂತಿ ನಮಗೆ ರಕ್ಷಣೆ ಮತ್ತು ಕೆಲಸ ಹಿಡಿದಿದ್ದ ಕೆಲಸ ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಮಾಡುವಂಥ ಶಕ್ತಿ ಏಕೈಕ ಟ್ಯಾಬ್ಲೆಟು, ಇಂಜೆಕ್ಷನು ಅಥವಾ ಸಿರಪ್ಪು ಅಥವಾ ಟಾನಿಕ್ಕು ಏನೋ ಹೇಳಿ ಒಟ್ಟಲ್ಲಿ ಓಂ ಸರ್ವೇಶಾಯ ಸ್ವಾಹ, ಓಂ ಸರ್ವೇಶಾಯ ಸ್ವಾಹ, ಓಂ ಸರ್ವೇಶಾಯ ಸ್ವಾಹ, ಓಂ ಸರ್ವೇಶಾಯ ಸ್ವಾಹ. ಕೂತಾಗ ನಿಂತಾಗ ಯಾವಾಗಲೂ ಜಪ ಮಾಡ್ತಿದ್ರೆ ಇದನ್ನು ತಿಂಗಳಿಗೊಂದ್ಸಲ, ವಾರಕ್ಕೊಂದ್ಸಲ, ಅಥವಾ ನೀವು ಹುಟ್ಟಿದ ದಿನ ಗುರುವಾರ ಹುಟ್ಟಿದ್ರೆ ಗುರುವಾರ ಮಾಡಿ, ಶುಕ್ರವಾರ ಹುಟ್ಟಿದ್ರೆ ಶುಕ್ರವಾರ ಮಾಡಿ, ಸೋಮವಾರ ಯಾವ ವಾರ ಹುಟ್ಟಿರ್ತಾರೋ ಆ ವಾರ ದಿನ ಒಂದು ನಿಂಬೆಹಣ್ಣು, ಒಂದು ಕಾಯಿನ್ ಕೇಳಿಟ್ಕೊಂಡು ಜಪ ಮಾಡಿಬಿಟ್ಟು ನವಗ್ರಹ ದೇವಸ್ಥಾನ ಇಟ್ಟು ಬನ್ನಿ. ವಾರಕ್ಕೊಂದ್ಸಲ ಇಲ್ಲ ಮರದ ಹತ್ರ ಇಟ್ಬಿಡಿ. ದಿನ ಕೂತ್ಕೊಂಡು ಬರೀ ಜಪ ಮಾಡ್ತಾರೆ. ಓಂ ಸರ್ವೇಶಾಯ ಸ್ವಾಹ, ಓಂ ಸರ್ವೇಶಾಯ ಸ್ವಾಹ. ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಹೊಂದಲು, ಪ್ರಗತಿ ಉದ್ಧಾರ ಆಗಲಿಕ್ಕೆ, ಮನಸ್ಸಿಗೆ ಯಾವಾಗಲೂ ಶಾಂತಿ, ಶುರು ಮಾಡಿದ ಕೆಲಸ ಇಮಿಡಿಯೇಟಾಗಿ ಮುಗಿಸ್ತಾ ಹೋಗಲಿಕ್ಕೆ ಧೈರ್ಯ, ಸ್ಥೈರ್ಯ, ತುಷ್ಟಿ, ಪುಷ್ಟಿ, ಮನಸ್ಸು ಎಲ್ಲವನ್ನು ಕೂಡ ದಯಪಾಲಿಸುತ್ತೆ ಇದೊಂದು ಸಣ್ಣ ಮಂತ್ರ. ಓಂ ಸರ್ವೇಶಾಯ ಸ್ವಾಹ. ಪರಮಾತ್ಮನಿಗೆ ಸರ್ವೇಶ ಅಂತಾರೆ. ಇದು ಶ್ರೀನಿವಾಸನ ಮಂತ್ರ ಅಲ್ಲ, ವಿಷ್ಣು ಮಂತ್ರ ಅಲ್ಲ, ಬ್ರಹ್ಮನ ಮಂತ್ರ ಅಲ್ಲ, ಶಿವನ ಮಂತ್ರ ಅಲ್ಲ, ಯಾವ ದೇವದ ಮಂತ್ರ ಅಲ್ಲ. ಎಲ್ಲ ದೇವತೆಗಳು ಮೀರಿಸುವಂಥದ್ದು ಶಕ್ತಿ, ಭಾಳ ವಿಶೇಷವಾದ ಶಕ್ತಿ ಪರಮಾತ್ಮ. ಪರಮಾತ್ಮನಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಬಂದಿದ್ದಾರೆ. ಆ ಪರಮಾತ್ಮ ಶಕ್ತಿಯಿಂದ ಲಕ್ಷ್ಮೀ, ಕಾಳಿ, ಸರಸ್ವತಿ ಬಂದಿದ್ದಾರೆ. ಆ ಪರಮಾತ್ಮನಿಗೆ ಸರ್ವೇಶ ಅಂತ ಕರೀತಾರೆ. ಇದು ಭಾಗವತದಲ್ಲಿ ಬರುವಂಥ ಒಂದು ವಿಶೇಷವಾದಂಥ ಮಂತ್ರ. ಇದು ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ ಇದೊಂದು ಕಡೆ. ಇದನ್ನು ಕೂತ ನಿಂತಾಗ ಜಪ ಮಾಡ್ತಿರ್ಬೇಕು.
ಸರ್ವೇಶ ಯಸ್ವ, ಸರ್ವಕಾರ್ಯದಲ್ಲೂ ಆ ಈಶನ ಪರಮಾತ್ಮನ ಆಶೀರ್ವಾದ ಆದಾಗ ಜಯಪ್ರಾಪ್ತಿ ಅಂತ ಹೇಳ್ತದೆ. ಸರ್ವ ಮನಸ್ಸುಗಳಲ್ಲೂ, ಎಲ್ಲ ಮನಸ್ಸುಗಳಲ್ಲೂ, ಅಂದರೆ ಪಶು ಪಕ್ಷಿಗಳಿರ್ಬೋದು, ಮನುಷ್ಯರೇ ಇರ್ಬೋದು, ಸಕಲ ಚರಾಚರ ವಸ್ತುಗಳು ಅದರದ್ದೇ ಆದ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್ ಇದೆ, ಅಲ್ಲೂ ಕೂಡ ವಾಸ ಮಾಡುವಂಥವ್ರಿಗೆ ಸರ್ವೇಶ ಅಂತ ಹೇಳ್ತಾರೆ. ಅದರಿಂದ ಓಂ ಸರ್ವೇಶಾಯ ಸ್ವಾಹ, ಓಂ ಸರ್ವೇಶಾಯ ಸ್ವಾಹ, ಓಂ ಸರ್ವೇಶಾಯ ಸ್ವಾಹ, ಓಂ ಸರ್ವೇಶಾಯ ಸ್ವಾಹ. ಅನುಮಾನ, ಡೌಟು, ಗಡಿಬಿಡಿ, ಕಿರಿಕಿರಿ ಇದೆಲ್ಲ ತೆಗೀತೆ ಈ ಮಂತ್ರ. ಅದಕ್ಕೆ ಬೆಳಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ಓಂ ಸರ್ವೇಶಾಯ ಸ್ವಾಹ ಅಂತ ಒಂದು 21 ಸಲ ಹೇಳ್ಬಿಟ್ಟು ಹೇಳಿ, ಎಂಥ ಕೆಲಸ ಪಟ 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 ಅಂತ ನಡೆದೋಗುತ್ತೆ. ಆಗದೇ ಇರೋ ಕೆಲಸ ಎಲ್ಲ ಅವತ್ತು ಆಗಿಬಿಡ್ತದೆ. ಎಷ್ಟೋ ದಿವಸ ಪೆಂಡಿಂಗಲ್ಲಿ ಉಳಿದಿದ್ದ ಕೆಲಸ ಎಲ್ಲ ಈ ಕೆಲಸ ಮಾಡಿಸ್ಕೊಡುತ್ತೆ. ಆದ್ದರಿಂದ ನಾವು ತಿನ್ನೋ ಆಹಾರಕ್ಕೆ ಏನಿದೆ ಗೊತ್ತಿಲ್ಲ, ಕುಡಿಯೋ ನೀರು, ಟೀ ಕಾಫಿಲಿ ಏನಿದೆ ಗೊತ್ತಿಲ್ಲ, ಆದರೆ ಮಂತ್ರದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಮಂತ್ರದಿರೋ ಶಕ್ತಿ ಇಡೀ ಜಗತ್ತಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕ, ಮನೆಗೊಬ್ಬ ವೈದ್ಯನಿದ್ದಾಗಲೇ ಆ ಮನೆ ಸ್ವರ್ಗ, ಲೋಕ, ವೈಕುಂಠ ಅನ್ನೋದು. ಅದರಿಂದ ಎಲ್ಲರೂ ಇದು ಜಪ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡಲ್ಲೂ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟಿಗೆ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.